13 ಆಫ್ ಮೈ ಲಾಗಿಂಗ್ ಸೀರೀಸ್. ಐ ಆಮ್ ವೆರಿ ಹ್ಯಾಪಿ, ಯಾಕಂತಂದ್ರೆ ನಂದು ರೀಲ್ ಒಂದು 10K ವ್ಯೂಸ್ ರೀಚ್ ಆಗೈತಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಸಪೋರ್ಟ್. ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ದಿನಾಲೂ ಅದೇ ಕಾಲೇಜ್ಗೆ ಹೋಗೋದು, ಅದೇ ನಾಷ್ಟ, ಅದೇ ಊಟ, ಆಮೇಲೆ ಮತ್ತೆ ತೊಳ್ಪಿ ಬರೋದು. ಇದೇ ರೀಲ್ ನನಗೂ ಬೋರ್ ಆಗೈತಿ ಆ್ಯಂಡ್ ಸ್ವಲ್ಪ ಬೋರ್ ಆಗಿರ್ಬೋದು. ಸೊ ಅದಕ್ಕೆ ಇವತ್ತು ಹಂಗೆ ಏನೋ ಬೇರೆ ಮಾಡೋಣ ಅಂಥೇಳಿ ಇವತ್ತೊಂದು ರೀಲ್ ಅಪ್ಲೋಡ್ ಮಾಡ್ತೀನಿ. ಇದೇ ರೀಲ್ ಏನಂತಂದ್ರೆ, ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್. ಏನು ಕೇಳ್ತೀರಿ ನಮ್ಮ ಬಾಳೆ. ನಾನು ಓಕೆ ಇವತ್ತು ಒಂದು 2 ವಾರ ಆಯ್ತು ಇವತ್ತಿಗೆ ಒಂದು ಸ್ವಲ್ಪ ಬುಕ್ ಹಿಡಿದಿರಲಿಲ್ಲ. ಏನಾರ ಲ್ಯಾಬ್ಸ್ ಇದ್ರೆ ರೆಕಾರ್ಡ್ ಬರೆಯೋದು, ಅದು ಹಿಂದಿನ ದಿವಸ ಕೊಡೋದು ಲ್ಯಾಬಿಗೆ ಅಷ್ಟೇ ಇತ್ತು. ಆಮೇಲೆ ಇವತ್ತು ಯಾಕೋ ಸ್ವಲ್ಪ ಬುಕ್ ಹಿಡಿಯಂಗಾತಪ್ಪ. ಸೊ ಬುಕ್ ಹಿಡಿದೆ ಫಿಸಿಕ್ಸ್ ಮಾಡತ್ತಿದ್ದೆ. ಇನ್ನೂ ಒಂದು ಡೆರಿವೇಷನ್ನು ಮಾಡಿದೆ ಡೆರಿವೇಷನು. ಆಮೇಲಿಂದ ಕರೆಂಟ್ ಹೋಗಿಬಿಡ್ತು. ಎಂಥ ನಶೀಬ್ ನೋಡ್ರಿ, ಎಂಥ ಹಣೆ ಬರ. ಕರೆಂಟ್ ಹೋಗಿಬಿಡ್ತು. ಇವತ್ತು ಓದಾಕಂತ 2 ವಾರದ ಮೇಲೆ ಕರೆಂಟ್ ಹೋಗಿಬಿಡ್ತು. ಆಮೇಲೆ ಕರೆಂಟ್ ಒಂದು 10-15 ನಿಮಿಷ ಆದಮೇಲೆ ಬಂದು ಆಮೇಲೆ ಮತ್ತೆ ಓದಕ್ಕೆ ಕುಂತ್ರೆ ಒಟ್ಟೆ ಮೂಡಿಲ್ಲ. ಯಾಕಂದ್ರೆ ಕರೆಂಟ್ ಹೋಗಿದ್ದ ಗ್ಯಾಪ್ ಒಳಗೆ ರೀಲ್ಸ್ ತಿಕ್ಕೋದ ಇದಾಗೈತಿ. ಏನು ಕೇಳ್ತೀರಿ. ಆಮೇಲೆ ಕರೆಂಟ್ ಹೋದ್ವ. ಆಮೇಲೆ 8:16 ಬಂದ್ವು ಕರೆಂಟ್. 8:20 ಮಟ್ಟ ಫೋನ್ ನೋಡಿ 8:20 ಕರೆಕ್ಟ್ ಓದ್ಕೊಳ್ಳಿ ನಾನು. ಆಮೇಲೆ 8:21 ಆಯ್ತು. ಆಮೇಲೆ ಇನ್ನೂ 9 ನಿಮಿಷ ಐತೆ, 8:30 ಅಲ್ಲ, 8:30ಗೆ ಓದ್ಕೊಂಬಿಡೋದು ಕರೆಕ್ಟ್ ಆಗತ್ತೆ. 8:30 ಸ್ಟಾರ್ಟ್. ಓಕೆ, ಈಗ 8:30ಗೆ ಊಟ ಬರ್ತೈತಿ. 9:30 ಮಟ್ಟ ಊಟ ಆಕತಿ. ಆಮೇಲೆ 9:30 ಬಿಗ್ ಬಾಸ್, ಆಮೇಲೆ ಮಕ್ಕೊಂಬಿಡೋದು. ಇಷ್ಟ. ಏನು ಕೇಳ್ತೀರಪ್ಪ.